ಸದ್ಯ ರಿಲೀಸ್ಗೆ ಸಜ್ಜಾಗಿರುವ 45 ಚಿತ್ರಕ್ಕೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ವಿಶಸ್ ತಿಳಿಸಿದ್ರು. ಆದರೆ ಆ ವಿಡಿಯೋದಲ್ಲಿ ರಾಜ್ಬೀರ್ ಶೆಟ್ಟಿ ಅವರ ಹೆಸರನ್ನ ರಿಷಬ್ ಉಲ್ಲೇಖಿಸಿರಲಿಲ್ಲ. ಇದು ಶೆಟ್ಟಿ ಗ್ಯಾಂಗ್ ಮಧ್ಯೆ ಬಿರುಕು ಮೂಡಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿತು. ಈಗ ನಾನು ಈ ಸಿನಿಮಾ ಬಗ್ಗೆ ಮಾತನಾಡಬೇಕಾದ್ರೆ ಫಸ್ಟ್ ಹೇಳೋದು ಶಿವಣ್ಣ, ನಂತರ ಒಪ್ಪಿ ಸರ್ ಹೆಸರು, ಆಮೇಲೆ ಹೇಳೋದು ಅರ್ಜುನ್ ಜನ್ಯ ಅವರ ಹೆಸರು. ನಾನು ಈ ಸಿನಿಮಾದಲ್ಲಿ ಒಂದು ರೋಲ್ ಪ್ಲೇ ಮಾಡಿದ್ದೇನೆ. ಕೆಲವೊಂದು ಸಲ ಯಾವುದೋ ಫ್ಲೋನಲ್ಲಿ ಮಾತನಾಡಬೇಕಾದ್ರೆ ನೆನಪಿಲ್ಲದೆ ಇರೋದು ಅಥವಾ ನಾವು ಅರ್ಜುನ್ ಜನ್ಯ ಅವರಿಗೆ ಕಮ್ಯುನಿಕೇಟ್ ಮಾಡಿದ ಲೆಕ್ಕದಲ್ಲಿ 5 ನಿಮಿಷಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿದ್ರು. ಆದರೆ ಮೈಕ್ ಏನೋ ಆಫ್ ಇತ್ತು. ಅದಾದ ಮೇಲೆ ಮತ್ತೆ ರೆಕಾರ್ಡ್ ಮಾಡಿದ್ದಾರಂತೆ. ಬಹುಶಃ ಆ ಫ್ಲೋನಲ್ಲಿ ಮಿಸ್ ಆಗಿರಬಹುದು. ಅದನ್ನು ನಾವು ಅಷ್ಟು ಪರ್ಸ್ನಲ್ ಆಗಿ ಹರ್ಟ್ ಆಗುವಂಥ ಅವಶ್ಯಕತೆ ಇಲ್ಲ. ಮಿಸ್ಟೇಕ್ನಿಂದ ಆಗಿದ್ರೆ ತೊಂದರೆ ಇಲ್ಲ ಅಂತ ರಾಜ್ಬೀರ್ ಶೆಟ್ಟಿ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಜೊತೆ ಕೆಲಸ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ರಾಜ್ಬೀರ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ಇನ್ನೊಂದು ಸಿನಿಮಾ ಮಾಡಿ ಅದರಲ್ಲಿ ಏನೋ ಹೆಲ್ಪ್ ಬೇಕು ಅಂತಂದರೆ ಖಂಡಿತ ನನ್ನಿಂದ ಆಗುತ್ತೆ ಅಂದರೆ ನಾನು ಹೋಗ್ತೀನಿ. ಫ್ರಮ್ ಸೋ ಟೈಮ್ನಲ್ಲಿ ಅವರು ಟ್ರೇಲರನ್ನು ಹಂಚಿಕೊಂಡ್ರು. ಅವರು ನನ್ನ ಜೊತೆ ಫೋನ್ನಲ್ಲಿ ಕೂಡ ಮಾತನಾಡಿದರು, ತುಂಬ ಖುಷಿಪಟ್ಟರು. ಮತ್ತು ರಕ್ಷಿತ್ ಶೆಟ್ಟಿ ಅವರನ್ನು ನಾನು ಇತ್ತೀಚೆಗೆ ಭೇಟಿ ಮಾಡಿದ್ದೆ. ಎಲ್ಲರೂ ಕೂಡ ಅವರವರ ಜರ್ನಿಯಲ್ಲಿ ಬೇರೆ ಬೇರೆ ದಾರಿಯಲ್ಲಿರೋ ಕಾರಣದಿಂದಾಗಿ ನಾವು ಕೊಲಾಬರೇಟ್ ಆಗುವಂಥದ್ದು ಈಗ ಸದ್ಯಕ್ಕೇನೂ ಇಲ್ಲ. ಈಗ ರಿಚರ್ಡ್ ಆಂಟೋನಿ ಶೂಟ್ ಶುರು ಮಾಡಿದ್ರೆ ನಾನು ನನ್ನ ಟೀಮನ್ನೇ ಕಳಿಸಿ ಅವರಿಗೆ ಏನು ಹೆಲ್ಪ್ ಬೇಕೋ ಅದನ್ನು ಮಾಡೋದಕ್ಕೆ ರೆಡಿ ಇದ್ದೇನೆ. ರಕ್ಷಿತ್ ನನ್ನ ಆತ್ಮೀಯ ಗೆಳೆಯ ಎಂದಿದ್ದಾರೆ ರಾಜ್ಬೀರ್ ಶೆಟ್ಟಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದ ಟ್ರಯಲ್ ಇಂದು ಶುರುವಾಗಲಿದೆ. ರಾಜ್ಯ ಮಾತ್ರವಲ್ಲದೆ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಸ್ಯಾಂಡಲ್ವುಡ್ನ ಖ್ಯಾತ ನಟ ದರ್ಶನ್ ಒಳಗೊಂಡ ಕೇಸ್ನ ಟ್ರಯಲ್ ಇಂದು ಶುರುವಾಗಲಿದ್ದು, ಇದು ಭಾರೀ ಕುತೂಹಲ ಮೂಡಿಸಿದೆ. ಇಂದು ಸಾಕ್ಷಿ ವಿಚಾರಣೆ ಭಾಗವಾಗಿ ರೇಣುಕಾಸ್ವಾಮಿ ಪೋಷಕರು ಕಟಕಟೆಯಲ್ಲಿ ನಿಂತು ಸಾಕ್ಷಿ ನುಡಿಯಲಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಮಗನ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಹಿನ್ನೆಲೆ ಇಂದು ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ತಂದೆ ಕಾಶಿನಾಥಯ್ಯ ಶಿವನಗೌಡರು, ತಾಯಿ ರತ್ನಪ್ರಭಾ ಅವರಿಂದ ಸಾಕ್ಷಿ ಹೇಳಿಕೆ ಇರಲಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೆಯಲಿದ್ದು, ನ್ಯಾಯಾಧೀಶ ಐಪಿ ನಾಯಕ್ ಅವರಿಂದ ವಿಚಾರಣೆ ನಡೆಯಲಿದೆ. ಖುದ್ದು ಹಾಜರಾಗಿ ಸಾಕ್ಷಿ ನುಡಿಯಲು ರೇಣುಕಾಸ್ವಾಮಿಯ ಪೋಷಕರಿಗೆ ಕೋರ್ಟ್ ಸಮನ್ಸ್ ನೀಡಿತ್ತು. ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್, ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಸಿ ಮೂಲಕ 7 ಆರೋಪಿಗಳು ಹಾಜರಾಗಲಿದ್ದಾರೆ. ಇನ್ನುಳಿದ 10 ಮಂದಿ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭವಾಗುವ ಸಾಧ್ಯತೆ ಇದೆ. ಇಂದಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಶುರುವಾಗ್ತಾ ಇದ್ದು, ಇಂದಿನಿಂದ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಡಿ ಗ್ಯಾಂಗ್ಗೆ ಢವ ಶುರುವಾಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿನ್ನೆಯಿಂದಲೇ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ಎನ್ನಲಾಗಿದೆ. ನಟ ದರ್ಶನ್ ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇತ್ತ ಅವರೇ ಅಭಿನಯಿಸಿರುವ ದಿ ಡೆವಿಲ್ ಸಿನಿಮಾ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಈ ಹೊತ್ತಲ್ಲಿ ಅವರ ಸೆಲೆಬ್ರಿಟಿಗಳು ದರ್ಶನ್ರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದರೆ ಇದೀಗ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ಬಗ್ಗೆ, ತಮ್ಮ ಅಭಿಮಾನಿಗಳ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಶಿಳ್ಳೆ ಚಪ್ಪಾಳೆಗಳು ತುಂಬಿದ ಚಿತ್ರಮಂದಿರಗಳು ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿದೆ. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕೆ ನಮ್ಮ ದಿ ಡೆವಿಲ್ ತಂಡ ಸದಾ ಭಾರಿಯಾಗಿರುತ್ತೆ ಅಂತ ದರ್ಶನ್ ಟ್ವಿಟರ್ ಅಕೌಂಟ್ನಿಂದ ಟ್ವೀಟ್ ಮಾಡಲಾಗಿದೆ. ಜೊತೆಗೆ ಡೆವಿಲ್ ಸಿನಿಮಾದ ಸೀನ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮೆಜೆಸ್ಟಿಕ್ನ ಈ ದಾಸ, ಕಲಾಸಿಪಾಳ್ಯದ ಈ ಕೆಂಚ, ಸಾರಥಿಯ ಕೃಷ್ಣ ಥಿಯೇಟರ್ಗೆ ಎಂಟ್ರಿ ಕೊಟ್ರೆ ಅದು ಹಬ್ಬ, ಅದುವೇ ಉತ್ಸವ. ಈಗಿನ ಜಮಾನದಲ್ಲಿ ಕರ್ನಾಟಕದಲ್ಲಿ ಕಲ್ಟ್ ಫ್ಯಾನ್ ಬೇಸ್ ಹೊಂದಿರೋ, ಹಾರ್ಡ್ ಕೋರ್ ಅಭಿಮಾನಿಗಳನ್ನ ಹೊಂದಿರೋ ಏಕೈಕ ನಟ ಅಂದರೆ ಅದು ದರ್ಶನ್. ಆದ್ರೀಗ ದರ್ಶನ್ ಜೈಲಿನಲ್ಲಿದ್ದಾರೆ, ಕೊಲೆ ಆರೋಪ ಹೊತ್ತಿದ್ದಾರೆ. ಇಂಥ ಸಮಯದಲ್ಲೂ ಅವರ ಕ್ರೇಜ್ ನಡೆಯುತ್ತಾ? ಬಾಕ್ಸ್ ಆಫೀಸ್ನಲ್ಲಿ ಜಾದು ರಿಪೀಟ್ ಆಗುತ್ತಾ? ಕೋಟಿ ಕಲೆಕ್ಷನ್ ಆಗುತ್ತಾ ಎನ್ನುವಂಥ ಮಾತಿಗೆ ಈಗ ಉತ್ತರ ಕೊಟ್ಟಿದೆ ಡೆವಿಲ್. ತಮ್ಮ ಮುಂಬರುವ ಆಕ್ಷನ್ ಚಿತ್ರ ಮಾರ್ಕ್ ಪ್ರಚಾರಕ್ಕಾಗಿ ಚೆನ್ನೈನಲ್ಲಿರುವ ನಟ ಕಿಚ್ಚ ಸುದೀಪ್, ನಟಿಯರಾದ ನಿಶ್ವಿಕಾ ನಾಯ್ಡು ಮತ್ತು ರೋಶಿನಿ ಪ್ರಕಾಶ್ ಬಗ್ಗೆ ಹೇಳಿಕೆ ನೀಡಿದ ವರದಿಗಾರರಿಗೆ ಚುರುಕಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕ್ರಮದ ಆಸನ ವ್ಯವಸ್ಥೆಯಲ್ಲೂ ಅವರನ್ನು ಪಕ್ಷಕ್ಕೆ ಕೂರಿಸಲಾಗಿದೆ. ಚಿತ್ರದಲ್ಲಿ ಆದರೂ ಅವರಿಗೆ ಒಂದು ಪ್ರಮುಖ ಪಾತ್ರವಿದೆಯೇ ಅಂತ ಕೇಳಿದಾಗ ಸುದೀಪ್ ಉತ್ತರಿಸುವ ಮೊದಲು ಇಬ್ಬರು ನಟಿಯರನ್ನ ಮಧ್ಯದಲ್ಲಿ ಕೂರಿಸಿದ್ರು. ಆಸನ ವ್ಯವಸ್ಥೆ ಮಾಡಿರೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಸಿನಿಮಾದಲ್ಲಿ ಅವರ ಪಾತ್ರಗಳು ತುಂಬಾ ಚೆನ್ನಾಗಿವೆ. ಈ ಕಾರ್ಯಕ್ರಮ ಒಂದು ಸಂಭ್ರಮಾಚರಣೆ ಮತ್ತು ದಯವಿಟ್ಟು ಅಂತಹ ಪ್ರಶ್ನೆಗಳನ್ನು ಕೇಳಿ ಅದನ್ನು ಹಾಳು ಮಾಡಬೇಡಿ ಅಂತ ನಾನು ವಿನಂತಿಸ್ತೇನೆ ಅಂತ ಹೇಳಿದರು. ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಈ ಚಿತ್ರದಲ್ಲಿ ಸುದೀಪ್ ಪೊಲೀಸ್ ಅಧಿಕಾರಿ,
ಅಜಯ್ ಮಾರ್ಕಂಡೇಯ ಅಥವಾ ಮಾರ್ಕ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಅಪಹರಿಸಲ್ಪಟ್ಟ ಕೆಲವು ಮಕ್ಕಳನ್ನು 18 ಗಂಟೆಗಳ ಒಳಗೆ ರಕ್ಷಿಸುವ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ದಾರೆ. ಚಿತ್ರದಲ್ಲಿ ವಿಕ್ರಾಂತ್, ಯೋಗಿ ಬಾಬು, ಗುರು ಸೋಮಸುಂದರಂ, ರೋಶನಿ ಪ್ರಕಾಶ್, ಅರ್ಚನಾ ಕುಟ್ಟಿಗೆ, ಪ್ರತಾಪ್ ನಾರಾಯಣ್, ರಘು ರಾಮನಕೊಪ್ಪ, ಮಹಾಂತೇಶ್ ಹಿರೇಮಠ್ ಮತ್ತು ಅಶ್ವಿನ್ ಆಸನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಚೆನ್ನೈನಲ್ಲಿ ನಡೆದ ಬಿಹೈಂಡ್ ವುಡ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಿಷಬ್ ಶೆಟ್ಟಿ, ದೈವ ಅನುಕರಣೆ ಸಂಬಂಧ ರಣವೀರ್ ಸಿಂಗ್ ಹೆಸರನ್ನು ಉಲ್ಲೇಖಿಸದೆಯೇ ತಿರುಗೇಟು ನೀಡಿದ್ದಾರೆ. ಕಾಂತಾರ ಚಿತ್ರದಲ್ಲಿ ದೈವಗಳ ಬಗ್ಗೆ ಹಾಗೂ ಆಚರಣೆಗಳ ಬಗ್ಗೆ ತಿಳಿಸಲಾಗಿದೆ. ಎಲ್ಲಂದರಲ್ಲಿ ದೈವಗಳ ಅನುಕರಣೆ ಸರಿಯಲ್ಲ. ಇದು ಸೂಕ್ಷ್ಮವಾದ ವಿಚಾರವಾಗಿದೆ. ಧಾರ್ಮಿಕ ಆಚರಣೆಗಳ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲಂದರಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ದೈವಗಳನ್ನು ಅನುಕರಣೆ ಸರಿಯಲ್ಲ. ನಾನು ಪ್ರತಿ ಬಾರಿಯೂ ಇದನ್ನೇ ಹೇಳಿದ್ದೇನೆ. ಧಾರ್ಮಿಕ ವಿಚಾರಗಳು ಹಾಗೂ ಆಚರಣೆಗಳಿಗೆ ಧಕ್ಕೆ ತರಬೇಡಿ ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ. ಕಾಂತಾರ ಸಿನಿಮಾದಲ್ಲಿ ದೈವಗಳ ಆಚರಣೆಗೆ ಸಂಬಂಧಿಸಿದಂತೆ ನಿಷ್ಠೆ ಹಾಗೂ ನಿಯಮಗಳಿಂದ ಪಾತ್ರವನ್ನು ನಿರ್ವಹಿಸಲಾಗಿತ್ತು. ಹಿರಿಯರ ಮಾರ್ಗದರ್ಶನದಲ್ಲಿ ಪಾತ್ರವನ್ನು ಚಿತ್ರೀಕರಿಸಲಾಗಿತ್ತು. ಎಲ್ಲ ಆಚರಣೆಗಳಿಗೆ ಅದರದ್ದೇ ಆದ ನಿಯಮಗಳಿರುತ್ತೆ. ಈ ಆಚರಣೆಗಳು ನಮ್ಮೊಂದಿಗೆ ಭಾವನಾತ್ಮಕವಾದ ಸಂಪರ್ಕ ಹೊಂದಿವೆ ಅಂತ ರಿಷಬ್ ಹೇಳಿರೋದು ವರದಿಯಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.